ಇದೇ ಪುಲಿಮೇಡಿನ ವರ್ಚುವಲ್ ಕ್ಯೂ. ಇಲ್ಲಿಂದ ಯಾರ್ಯಾರು ಬುಕ್ ಮಾಡಿದರೆ ಇಲ್ಲಿ ಬಂದು ಇಲ್ಲಿ ಸ್ಕ್ಯಾನ್ ಮಾಡಿ ಹಂಗೆ ಹೋಗ್ಬೇಕಾಗತ್ತೆ ನೋಡಿ. ಇದೇ ಪುಲಿಮೇಡಿನ ವರ್ಚುವಲ್ ಕ್ಯೂ. ಅಂದರೆ ಬುಕ್ ಮಾಡಿರೋರಿಗೆ ಮಾತ್ರ ಇಲ್ಲಿ ಅವಕಾಶ ಇರುತ್ತೆ. ಇಲ್ಲಿ ಬಂದು ಬುಕ್ ಮಾಡಿಸ್ಕೊಳ್ಳಲ್ಲ. ಇಲ್ಲಿ ಬಂದು ಇಲ್ಲಿ ಬುಕ್ ಮಾಡಿರೋ ಟೋಕನ್ ತೋರಿಸಿದ್ರೆ ಬಾರ್ಸ್ಕೋಡ್ ಕ್ಯಾನ್ ಆಗಿ ಅವಾಗ ಬಿಡ್ತಾರೆ. ಆಮೇಲೆ 12 ಗಂಟೆ ಕ್ಲೋಸ್ ಆಗುತ್ತೆ. 12 ಗಂಟೆ ಮೇಲೆ ಬಿಡಲ್ಲ. ಸ್ವಾಮಿ ಪುಲಿಮೇಡು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದೇವಸ್ಥಾನಕ್ಕೆ ಕೈ ಮುಗಿದು ಇಲ್ಲಿಂದ ಪುಲಿಮೇಡು ಯಾತ್ರೆ ಶುರು ಆಗುತ್ತೆ ನೋಡಿ. ಇದೇ ದೇವಸ್ಥಾನ. ಇಲ್ಲಿಂದ ಪುಲಿಮೇಡು ಶಬರಿಮಲೆಗೆ 12 ಕಿಲೋಮೀಟ್ರ್ ಐತೆ. ಇದು ಚೆಕಿಂಗ್ ಪಾಯಿಂಟ್. ಇದೆಲ್ಲ ಚೆಕ್ ಮಾಡಿ ಪ್ಲಾಸ್ಟಿಕ್ ಏನಿಲ್ಲೂ ಬಿಡಲ್ಲ. ಪ್ಲಾಸ್ಟಿಕ್ ಇಲ್ದರೆ ಪ್ಲಾಸ್ಟಿಕ್ ಇಲ್ಲ ಎಲ್ಲ ಹಾಕ್ಬಿಡಬೇಕು. ಪ್ಲಾಸ್ಟಿಕ್ ಏನು ತೊಗೊಳೋಂಗಿಲ್ಲ. ಈ ಚೆಕ್ಕಿಂಗು ನೋಡಿ, ಚೆಕ್ ಮಾಡಿ ಬಿಡ್ತಾರೆ. ಇಲ್ಲಿಂದ ನಮ್ಮ ಪುಲಿಮೇಡು ಯಾತ್ರೆ ಶುರು ಆಗುತ್ತೆ. ಇಲ್ಲಿಂದ 12 ಕಿಲೋಮೀಟ್ರ್ ಸರಿಯಾಗಿ ಶಬರಿಮಲೆ ಸನ್ನಿಧಾನಕ್ಕೆ ಹೋಗುತ್ತೆ. ಇಲ್ಲಿಂದ ಶುರು ಆಗುತ್ತೆ ನೋಡಿ. ಸ್ಟಾರ್ಟಿಂಗ್ ಅಪ್ ಸಿಗುತ್ತೆ. ಈ ಥರ ಇರುತ್ತೆ ರೋಡು. ಹತ್ತಾ ಇರಬೇಕು ನೋಡಿ. ಹತ್ಕೊಂಡು ಹೋಗ್ತಾ ಇರಬೇಕು ನೋಡಿ. ಸ್ವಾಮಿ ಎಷ್ಟು ಕಷ್ಟ ಇರುತ್ತೆ ಹತ್ತದು ನೋಡಿ. ಟಾಪಿಗೆ ಬರ್ತಾಯಿದ್ದೀರಿ ಒಂದು ಸ್ವಲ್ಪ ನೋಡಿ. ಟಾಪಿಗೆ ಬರ್ತಾಯಿದ್ದೀರಿ ಹಿಂಗೆ ಟಾಪಿಗೆ ನೋಡಿ. ಟಾಪಿಗೆ ಬಂದಮೇಲೆ ನೋಡಿ ವ್ಯೂ ಹೆಂಗೆ ಕಾಣುತ್ತೆ ಅಂತ. ಸೂಪರ್ವಾಗಿ ಕಾಣುತ್ತೆ ಅಂತ ನೋಡಿ. ಫಸ್ಟ್ ಪಾಯಿಂಟು ಹತ್ತು ಬಂದಮೇಲೆ ನೀರು ಸಿಗುತ್ತೆ ಅಷ್ಟೇ. ಇಲ್ಲಿ ನೋಡಿ, ಇದು ಫಸ್ಟ್ ಪಾಯಿಂಟ್ ಹಿಂಗಿರುತ್ತೆ ನೋಡಿ. ನೀರು ಸಿಗುತ್ತೆ ಇಲ್ಲಿ ನೋಡಿ. ನೀರು ಹರಿತೈತೆ. ಇಲ್ಲಿ ಸಾಯಂಕಾಲದ ಹೊತ್ತು ಇಲ್ಲ ರಾತ್ರಿ ಹೊತ್ತಾದರೆ ಪ್ರಾಣಿಗಳು ಬರುತ್ತೆ ಇಲ್ಲಿ ನೀರು ಕುಡಿಯೋಕ್ಕೆ ಅಂತಾನೆ. ಅದಕ್ಕೋಸ್ಕರ ಪುಲಿಮೇಡು ಯಾವತ್ತಿಗೂ ಮಧ್ಯಾಹ್ನ 1 ಗಂಟೆ ಕ್ಲೋಸ್ ಮಾಡಿಬಿಡ್ತಾರೆ. ಕ್ಲೋಸ್ ಮಾಡಿಬಿಟ್ಟು ಅವರು ಮಿಕ್ಕಿದ್ದು ಯಾರು 1 ಗಂಟೆ ಒಳಗಡೆ ಚೆಕ್ಕಿನ್ ಆಗಿರ್ತಾರಲ್ಲ ಅವರೆಲ್ಲ 6, 6:30, 7 ಗಂಟೆ ಒಳಗಡೆ ಸನ್ನಿಧಾನ ಸೇರಬೇಕು. ಈಗ ಪ್ರಾಣಿಗಳು ಓಡಾಡೋ ಜಾಗಗಳು ಇದೆಲ್ಲ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಹಂಗೆ ನೋಡಿ. ತೋರಿಸ್ತೀನಿ ಒಂದು ವ್ಯೂ ಹಿಂಗಿರುತ್ತೆ ಹತ್ಬೇಕಾರೆ ನೋಡಿ. ಅಲ್ಲಿ ಹೋಗ್ತಿದ್ದಾರೆ ಜನ ನೋಡಿ. ನೋಡಿ ಫ್ರೆಂಡ್ಸ್, ಟಾಪಿಗೆ ಬಂದಮೇಲೆ ಈ ಥರ ವ್ಯೂ ಕಾಣುತ್ತೆ. ಹಿಂಗೆ ಸ್ಲ್ಯಾಂಟಾಗಿ ನಡ್ಕೊಂಡು ಹೋಗ್ತಾ ಇರಬೇಕು ನೋಡಿ. ಇಲ್ಲಿ ಆಂಬುಲೆನ್ಸ್ ವ್ಯವಸ್ಥೆನೂ ಇರುತ್ತೆ. ಯಾರು ಎದುರ್ಕೊಳ್ಳೋಂಥ ಏನಿಲ್ಲ. ಆಮೇಲೆ ನಡ್ಕೊಂಬರ್ಬೋದು ನೋಡಿ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಆಂಬುಲೆನ್ಸಲ್ಲಿ ಟ್ರೀಟ್ಮೆಂಟು ಸಿಗುತ್ತೆ. ಎಲ್ಲ ಇದು ಮಾಡ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ ಚೆನ್ನಾಗಿ ನೋಡಿ. ಇಲ್ಲೊಂದು ಟವರ್ ಸಿಗುತ್ತೆ. ಯಾಕೆಂದರೆ ಇಲ್ಲಿ ವಾಚ್ ಮಾಡ್ತಾ ಇರ್ತಾರೆ. ಯಾಕೆಂದರೆ ಸೆನ್ಸರ್ ಇರುತ್ತೆ, ಸಿಗ್ನಲ್ಸ್ಗಳು ಯಾರಿಗೇನು ಆಗಬಾರ್ದು ಅಂದ್ಬಿಟ್ಟು. ಆಮೇಲೆ ನೀರು ಕುಡಿಯೋ ವ್ಯವಸ್ಥೆನೂ ಇರುತ್ತೆ. ಇದು 2ನೇ ಪಾಯಿಂಟು ನೋಡಿ. ನೀರು ಕುಡ್ಕೊಂಡು ಮತ್ತೆ ಶುರು ಮಾಡ್ಬೋದು ನೋಡಿ. ಇನ್ನೊಂದು 7.5 ಕಿಲೋಮೀಟರ್ಸ್ ಇದೆ. ಇನ್ನೇನು ಸ್ವಲ್ಪ ದೂರ ಈ ಥರ ವ್ಯೂ ಸಿಗುತ್ತೆ ಅಷ್ಟೇ. ಆಮೇಲೆ ಬರೀ ಇಳಿಯೋದೆ. ಒಂದು 5 ಕಿಲೋಮೀಟರ್ಸ್ ಫುಲ್ ಡೀಪ್. ಅದರ ಅಪ್ಪೇ ಸಿಗಲ್ಲ. ಇನ್ನೇನು ಒಂದು 2 ಕಿಲೋಮೀಟರ್ಸ್ ಈ ಥರ ಇರುತ್ತೆ ನೋಡಿ. ಸ್ವಾಮಿ ಇದೊಂದು ಪಾಯಿಂಟು, ಚೆಕ್ ಪೋಸ್ಟ್ ಇದೆ. ಇಲ್ಲಿ ಪೊಲೀಸ್ ವ್ಯಾನು, ಆಂಬುಲೆನ್ಸು ಎಲ್ಲ ಚೆಕಿಂಗ್ ಪಾಯಿಂಟ್ಸ್ ನಡೀತದೆ. ಇಲ್ಲಿಂದ ಈಚೆಗಿನೆಲ್ಲ ಡೌನ್. ಈ 4 ಕಿಲೋಮೀಟ್ರ್ ಡೌನ್ ಇಳಿದ್ಬಿಟ್ರೆ ಸನ್ನಿಧಾನ. ಈ 4 ಕಿಲೋಮೀಟ್ರ್ ಹೆಂಗಿರುತ್ತೆ ಅಂತ ತೋರಿಸ್ತೀರಿ ನೋಡಿ. ಆಮೇಲೆ ಇದೇ ಲಾಸ್ಟು ಈ ಥರ ವ್ಯೂ ಸಿಗೋದು. ಇಲ್ಲಿಂದ ಈಚೆಗಿನೆಲ್ಲ ಡೌನೇ ನೋಡಿ. ಹೆಂಗಿರುತ್ತೆ ಡೌನ್. ಇನ್ಮೇಲೆ ಡೌನ್ ಈ ಥರ
ಹಿಂಗೆ ನೋಡ್ತಾ ಇರಿ. ನೆಕ್ಸ್ಟ್ ಡೌನ್ ಹೆಂಗಿರುತ್ತೆ ಅಂತ ನೋಡಿಸ್ತೀನಿ, ಏಕೆಂದರೆ ತುಂಬ ಕಷ್ಟಕರವಾದ ಡೌನ್ ಇದು ನೋಡಿ. ಇದು ಸ್ಟಾರ್ಟಿಂಗ್ ಸ್ಟೇಜು ಡೌನ್ ಇಳಿಯೋದು, ಇದು ಬಿಗಿನಿಂಗ್ ಅಷ್ಟೇ ಸ್ವಾಮಿಗಳೇ. ನೆಕ್ಸ್ಟ್ ಇರುತ್ತೆ, ಸರಿಯಾಗೆ ತೋರಿಸ್ತೀನಿ, ಎಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ. ಕೊನೆಯವ್ರಿಗೆ ನೋಡಿ ಹೆಂಗಿರುತ್ತೆ ಅಂತ ಕಮೆಂಟ್ ಮಾಡಿ ಎಲ್ಲ ಅಯ್ಯಪ್ಪ ಭಕ್ತರು. ಈ ಸಮಯ ಅದೇ ಸನ್ನಿಧಾನ, ಈಗ ಅಲ್ಲಿಗೆ ರೀಚ್ ಆಗಬೇಕು. ಆದರೆ ಇಲ್ಲಿಂದ 4 ಕಿಲೋಮೀಟರ್ ಡೌನ್, ಹಿಂಗೆ ಸಾಗಬೇಕು ನೋಡಿ. ಮುಂದೆ ತೋರಿಸ್ತೀನಿ ಬನ್ನಿ. ಇನ್ನು ಇಲ್ಲಿಂದ ಬಿಸಿಲೇ ಕಾಣಲ್ಲ, ಯಾಕಂದರೆ ಫುಲ್ ಮರದಲ್ಲಿ ಮುಚ್ಚೋಗಿರುತ್ತೆ. ಆ ಸಂಧಿ ನಾವು ನಡ್ಕೊಂಡು ಹೋಗ್ತಾ ಇರಬೇಕು. ಇಲ್ಲಿ ಗಂಟೆ ಹೆವಿ ಬಿಸಿಲಿತ್ತು, ಇನ್ನು ಬಿಸಿಲು ಸಿಗಲ್ಲ. ಆದರೆ ಡೌನು ಇದೇ ಥರ ಇರುತ್ತೆ, ಕಲ್ಲು ಮೇಲೆ ಹಿಂಗೆ ಅಯ್ಯಪ್ಪ ಒಂದೊಂದು ಹೆಜ್ಜೆಗೂ ಅಯ್ಯಪ್ಪನ ನೆನೆಸ್ಕೋಬೇಕು, ಹಂಗಿರುತ್ತಂದೆ ನೋಡಿ. ಇದೆ ಲಾಸ್ಟ್ ವ್ಯೂ ನೋಡಿ. ಹಿಂಗೆ ಇಳ್ಕೊಬಂದ್ಬಿಟ್ಟು ಅಟ್ಲೀಸ್ಟ್ ಒಂದು ಸ್ವಲ್ಪ ರೆಸ್ಟ್ ತೊಗೊಬೋದಿಲ್ಲ. ಇಲ್ಲೇ ರೆಸ್ಟ್ ತೊಗೊಂಡು ತಿರ್ಗಾ ಇಳಿಬೇಕು, ಶುರು ಮಾಡೋಣ ನೋಡಿ. ಅಯ್ಯಪ್ಪ ನೋಡಿ ಸ್ವಾಮಿ, ನೀರಲ್ಲಿ ಸಿಗುತ್ತೆ, ಹಿಂಗೆ ನೀರು ಸಿಗುತ್ತೆ, ಸಕ್ಕತ್ತಾಗಿರುತ್ತೆ. ಒಂದು ಸ್ವಲ್ಪ ಅಲಿತಾ ಇರ್ತಾ, ಇವಾಗ ಅವರೇ ಕಮ್ಮಿ ಆಗ್ಬಿಡೈತೆ, ಮುಂಚೆ ಅರಿತಾಯಿತ್ತು ನೋಡಿ. ಹಿಂಗೆ ಕ್ಷಣಕ್ಕೆ ಹೋಗ್ತಾ ಇರ್ತಾರೆ, ಹೋಯ್ತಾ ಇರೋದು ಹಿಂಗೆ ನೋಡಿ. ಹೆಂಗೈತೆ ನೋಡಿ, ಹಿಂಗೆ ಎಲ್ಲರೂ ಕುಗ್ತಾನೆ ಇರ್ತಾರೆ, ನಾವು ಅದ್ರ ಜೊತೆ ಕುಕ್ಕೊಂಡು ಹೋಗ್ತಾ ಇರೋದು ನೋಡಿ. ಇನ್ನೂ ಇಲ್ಲಿಂದ 3 ಕಿಲೋಮೀಟ್ರ್ ಐತೆ ನೋಡಿ. ಇದೇ ರೂಟಲ್ಲಿ ಹೋಗ್ತಾ ಇರ್ಬೇಕಿನ್ನು 3 ಕಿಲೋಮೀಟರ್ಸ್ಗೆ ಸನ್ನಿಧಾನ ಸಿಗುತ್ತೆ ನೋಡಿ. ಹಿಂಗೆ ಸಿಗುತ್ತೆ, ಆಗ್ತದೆ, ಹೋಗ್ತಾ ಇರೋದೆ ಇನ್ನು. ಮತ್ತೆ ಸ್ವಾಮಿಯಪ್ಪ ಅಯ್ಯಪ್ಪ ಅಂದ್ಕೊಂಡು ಹೋಗ್ತಾ ಇರೋದೆ ನೋಡಿ. ಸ್ವಾಮಿ ಇಳಿಬೇಕಾರೆ ಹೆಂಗಿರ್ತೈತೆ ಇಲ್ಲಿ ದಾರಿ ನೋಡಿ. ಹಿಂಗೆಲ್ಲ ದಾಟ್ಕೊಂಡು ಹೋಗ್ಬೇಕು, ಅಯ್ಯಪ್ಪನ ನೋಡಬೇಕು ಅಂದರೆ ಫುಲ್ ಮೇಲಿಂದ. ಚಿಕ್ಕ ಪಾದದಲ್ಲೆಲ್ಲ ಹಿಂಗಿರಲ್ಲ ನೋಡಿ, ಹಿಂಗಿರುತ್ತೆ ನೋಡಿ. ಅಯ್ಯಪ್ಪ ಇದೊಂದು ಮರ ಎಷ್ಟು ಬೃಹತ್ಕಾರವಾಗೈತೆ ನೋಡಿ, ದೊಡ್ಡದಾಗೆ ನೋಡಿ. ಒಬ್ಬ ಮನುಷ್ಯ ನಿಂತ್ಕೊಂಡು ಹೆಂಗೆ ಕಾಣ್ತಾ ನೋಡಿ, ಎಷ್ಟು ದೊಡ್ಡ ಮರ ಅಂತಂದರೆ ನೋಡಿ. ಸ್ವಾಮಿ ಎಷ್ಟು ಕಷ್ಟಪಟ್ಟು ಇಳಿತವ್ರೆ ನೋಡಿ. ಹಿಂಗಿರುತ್ತೆ ರೂಟು, ಮಿಸ್ ಆದರೆ ಕೆಳಗಡೆನೆ. ಆ ಕಡೆ ನೋಡಿ ಡೌನು ನೋಡಿ. ಯಪ್ಪ ನೋಡಿ ಸ್ವಾಮಿ, ದೊಡ್ಡ ಮರ ಬಿದ್ದಿದೆ ದಾರಿಲಿ ನೋಡಿ, ಅಷ್ಟು ದೊಡ್ಡ ಮರ ಹಿಂಗೆ ಬಿದ್ದಿರ್ತೈತೆ. ಎಷ್ಟೋ ಮರಗಳು ಬಿದ್ದಾವೆ, ಎಲ್ಲ ವಯಸ್ಸಾಗಿರ್ತೈತೆ, ಇಲ್ಲ ಅವರೇ ಕಡಿತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಥರ ಮರಗಳು ಬಿದ್ದಿರುತ್ತೆ ನೋಡಿ. ಒಂದಷ್ಟು ಇದನ್ನು ದಾಟ್ಕೊಂಡು ಹೋಗ್ಬೇಕಾಗ್ತೈತೆ ನಾವು. ಸುಮ್ಮನೆ ಎಷ್ಟು ಚಿಕ್ಕ ಮಗು ಕರ್ಕೊಂತ ನೋಡಿ, ಹೇಳ್ಕೊಂಡು ಇತ್ತವ್ರೆ, ಅವರನ್ನು ಇಳಿತಾವ್ರೆ. ಅವರಪ್ಪ ಇದು ಮಾಡಿ ಇತ್ಕೊಂಡಿದ್ದಾರೆ, ಅವ್ರೊಬ್ಬ ನೋಡಿ ಚೆನ್ನಾಗಿ ಹೇಳ್ಕೊಂಡು ಹೋಗ್ತಾಯಿದ್ದಾರೆ. ಸ್ವಾಮಿ ಪದ ಹೆಂಗೋ ಪುಲಿ ಮೆಟ್ಟಿ ಹಿಡ್ದಿರ ಸ್ವಾಮಿ. ನೀನು ಸನ್ನಿಧಾನಕ್ಕೆ ಕ್ಯೂಲ್ಲಿ ನಿಂತ್ಕೋಬೇಕಿಲ್ಲಿ. ಇಲ್ಲಿಗೆ ಪುಲಿಮೇಡು ಯಾತ್ರಾ ಮುಗಿತೈತೆ, ಇಲ್ಲಿ ಗಂಟ ಪುಲಿಮೇಡು ಯಾತ್ರೆ. ಇನ್ನು ಸನ್ನಿಧಾನ ದರ್ಶನ 18 ಪಡಿ. ಸ್ವಾಮಿಯೇ ಶರಣಮಯ್ಯಪ್ಪ.